ಡೋರಿಗೆಲ್ಲ ಮಾವಿನ ಸೊಪ್ಪು ಮತ್ತು ಹೂವನ್ನೆಲ್ಲ ಹಾಕಿಬಿಟ್ಟು ಫ್ರೂಟ್ ಜೋಡಿಸೋಣ ಅಂತ ಹೇಳಿಬಿಟ್ಟು ನಾನು ಒಳಗಡೆ ಬಂದೆ. ಎಕ್ಸ್ಟ್ರನಲ್ಲಿ ಏನಿದ್ರು ನಾನು ಮಾಡ್ತೀನಿ, ಅಮ್ಮ ಏನಿದ್ರು ಕಿಚನಲ್ಲಿ ಏನು ಕೆಲಸ ಇದ್ದರೆ ಅದು ನೋಡ್ಕೋತಾರೆ. ಆಮೇಲೆ ಯಾವುದೇ ರೀತಿ ಪೂಜೆ ಏನೇ ಮಾಡೋದಿದ್ರು ಅವರೇ ಮಾಡೋದು. ಏನಾದರೂ ಜೋಡಿಸ್ಕೊಡೋದಾದರೆ ನಮಗೆ ಕೊಡ್ತಾರೆ. ಸೊ ನಾನು ಇಲ್ಲಿ ಅದನ್ನೇ ಮಾಡ್ತಾ ಇರೋದು. ಫ್ರೂಟ್ ಜೋಡಿಸು ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಈ ಥರದ ಹಣ್ಣು ಯಾವುದ್ಯಾವುದಿದೆ ಅಂತ ಹೇಳಿಬಿಟ್ಟು ನೀಟಾಗಿ ನೋಡಿ ಜೋಡಿಸ್ತಾ ಇದ್ದೆ. ಇಲ್ಲಿ ನಾನು 5 ಟೈಪ್ಸ್ ಆಫ್ ಫ್ರೂಟ್ಸ್ ಇಟ್ಟಿಲ್ಲ, 9 ಟೈಪ್ಸ್ ಆಫ್ ಫ್ರೂಟ್ಸ್ ಇಟ್ಟಿದ್ದೀನಿ. 9 ಹಣ್ಣುಗಳೂ ಇಡ್ಬೋದಂತೆ. ಸೊ ಅದನ್ನು ನಾನು ಇಟ್ಟೆ. ಹೆಂಗಿದ್ರು ತಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲದು ಯಾವ್ದು ಚೆನ್ನಾಗಿದೆ ನೋಡಿಬಿಟ್ಟು ಎಲ್ಲ ನಾನು ಜೋಡಿಸ್ದೆ ಫ್ರೂಟ್ಸ್ನ. ಈ ಥರ ಹಬ್ಬಗಳಲ್ಲಿ ಪೂಜೆಗಳಲ್ಲಿ ರಂಗೋಲಿ ಹಾಕೋದೇ ಒಂಥರ ಸಂತೋಷ ಕೊಡ್ತದೆ. ಇಲ್ಲಿ ಅಮ್ಮ ಕೂಡ ರಂಗೋಲಿ ಹಾಕ್ತಾಯಿದ್ದಾರೆ. ಅದಿಲ್ದಂಗೆ ಕಂಪ್ಲೀಟೇ ಆಗಲ್ಲ ಅನಿಸುತ್ತೆ. ಅದು ಒಂಥರ ಶ್ರೇಷ್ಠ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಮನೇಲಿ ಪೂಜೆ ಆಗಿರ್ಬೋದು ಅಥವಾ ಹಬ್ಬಗಳಾಗಿರ್ಬೋದು ರಂಗೋಲಿಯಿಂದನೇ ತುಂಬಿರುತ್ತೆ. ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ನಾನು ತಾಂಬೂಲ ಕೊಡೋದಕ್ಕೆ ಇಲ್ಲಿ ಜೋಡಿಸ್ತಾ ಇದ್ದೆ. ಸೊ ಇವಾಗೆಲ್ಲ ರೆಡಿ ಆಗಿದ್ದೀನಿ, ಎಲ್ಲ ರೆಡಿ ಆಗಿದೆ ಕೂಡ. ಗೌರಮ್ಮನ ತರಬೇಕು. ಟೈಮ್ ಆಲ್ರೆಡಿ 9 ಆಗೋದಕ್ಕೆ ಬಂದಿದೆ. 10 ಒಳಗಡೆ ನಾವು ಪೂಜೆ ಮುಗಿಸಿರಬೇಕು. ಸೊ ಹೋಗಿ ತರೋಣ, ತೋರಿಸ್ತೀನಿ ನಿಮಗೆ. ಇದೆಲ್ಲ ಬಾಗ್ನ ಜೋಡ್ಸೋಕ್ಕೆ ರೆಡಿ ಆಗ್ತಾ ಇದೆ. ಜೋಡ್ಸೋಣ ಬನ್ನಿ. ನಮ್ಮಮ್ಮ ಅದೊಂದು ಕೆಲಸ ಕೊಟ್ಟಿದ್ದಾರೆ, ಮಾಡುವ.
ಆ್ಯಂಡ್ ಇಟ್ಸ್ ಡನ್. ಸೊ ಇದಕ್ಕೆ ಪೂಜೆ ಮಾಡೋಣ ಇವಾಗ. Few inches later. ಮಾಡಿದವಳಿಗೆ ತೋರಿಸ್ಲಾ? ಅಮ್ಮ ಏನೋ ಹೇಳ್ತಾರಂತೆ ಕೇಳುವ. ಹೇಳಮ್ಮ. ಹಾಯ್. ಇವತ್ತು ಗೌರಿ ಗಣೇಶ ಹಬ್ಬ. ಇವತ್ತು ಗೌರಿ ತಗೊಂಡ್ಬಂದು ಕೂರಿಸಿದ್ದೀವಿ ಮಂಟಪದ ಮೇಲೆ. ಅದಾದಮೇಲೆ ಅಡುಗೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಎಲ್ಲ ಆಗಿದೆ. ಕೋಸಂಬರಿ, ಬೀನ್ಸ್ ಪಲ್ಯ, ಆಮೇಲೆ ಬೆಂಡೆಕಾಯಿ ಪಲ್ಯ, ಚಿತ್ರಾನ್ನ, ಅನ್ನ ಸಾಂಬಾರು. ಈಗ ಹೋಳಿಗೆ ತರ್ತಾ ಇದ್ದೀನಿ. ಇವಾಗ ನೈವೇದ್ಯ ಆದರೆ ನಮ್ಮನೆಗೆ ಅಡುಗೆ ಆಯಿತು. ನೈವೇದ್ಯ ಮಾಡಿ ಪೂಜೆ ಮಾಡಿ ಆಮೇಲೆ ನಂತರ ನಾವು ಬಾಗಿನ ಕೊಟ್ಟು ಆಮೇಲೆ ಊಟ ಮಾಡಿ ಬಾಯ್. ತಿಂಡಿ ಇಲ್ಲ, ಏನೂ ಇಲ್ಲ. ಟೈಮ್ ಮಧ್ಯಾಹ್ನ 1:15 ಆಯಿತು. ಅಮ್ಮ ಅಜ್ಜಿ ಬಾಗಿಣನ ದೇವರಿಗೆ ಕೊಟ್ಟರು. ದಿಸ್ ಈಸ್ ಹೌ ನಮ್ಮ ಮನೆಯ ಗೌರಿ ಪೂಜೆ ಆಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.